ವಿಶೇಷ ಏನಿಲ್ಲ ಸರ್, ಹಿರಿಯ ಸಚಿವರಾದ ಮುನಿಯಪ್ಪನವ್ರು ಹೇಳಿದಂಗೆ ಸೊ ನಮ್ಮ ಮನೆಗೆ ಅವ್ರು ಬಂದಿದ್ದಾರೆ ಸಾಕಷ್ಟು ಸಾರಿ, ನಾವು ಅವ್ರ ಮನೆಗೆ ಬಂದಿದ್ದೇವೆ. ಸೊ ಅವರು ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ರಸ್ತೆಗಳು ಕೂಡ ಹಿಂದೆ ಕೂಡ ಹೇಳಿದ್ರು, ಅವರು ಮಾಡಲಿಕ್ಕಾಗಿಲ್ಲ. ಈಗ ಮತ್ತೆ ಅದನ್ನೇ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ 23/8 ಒಂದು CM ಅವರ ಕಾರ್ಯಕ್ರಮ ಇದೆ ಅವ್ರ ಜಿಲ್ಲೆಯಲ್ಲಿ, ಅದಕ್ಕೂ ಕೂಡ ಬರಬೇಕಂತ ಅವರ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇವೆಲ್ಲ ಚರ್ಚೆ ಮಾಡಲಿಕ್ಕೆ ಅವ್ರ ಮನೆಗೆ ಬಂದಿದ್ದೀವಿ ಅಷ್ಟೇ ಸಹಜವಾದ. ಜೊತೆಗೆ ಉಪಹಾರ ಕೂಡ ಆಗಿರೋ ಅಂಥದ್ದು. ಸೊ ಅದು ಬಿಟ್ಟರೆ ಏನು ಈಗಾಗಲೇ ಹೇಳಿದ್ರು ಅವರು ರಸ್ತೆಯದ್ದು ಒಂದು ದೊಡ್ಡದಾಗಿ ರಸ್ತೆ ಹ್ಯಾಮ್ ಪ್ರಾಜೆಕ್ಟ್ನಲ್ಲಿ ಕೊಟ್ಟಿದ್ದೀವಿ. ದೇವನಹಳ್ಳಿಯಿಂದ ಕೋಲಾರ, ಮಾಲೂರಿಂದ ತಮಿಳುನಾಡು ಬಾರ್ಡರ್ವರೆಗೆ ಒಂದು ರಸ್ತೆ, ಸುಮಾರು 100ಕ್ಕಿಂತ ಹೆಚ್ಚಿಗೆ ಕಿಲೋಮೀಟರ್ ಒಂದು ರಸ್ತೆ ಕೂಡ ಅಲ್ಲಿ ಬರ್ತಾ ಇದೆ. ಸೊ ಇವನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಬಂದಿದ್ವಿ ಅಷ್ಟೇ ಸಹಜವಾಗಿರುವಂಥ ಕೆಲಸ. ಪೂರ್ಣ ಆಗೋಲ್ಲ, ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, ಒಂದು ವರ್ಷ ಆದರೂ ಆಗ್ಬೋದು. ಯಾಕೆಂದರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ನಮ್ಮ ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು, ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತೈತೆ. ಯಾಕಂದರೆ ಇದು ಏಕಾಏಕಿ ಮಾಡುವಂಥದ್ದು ಅಲ್ವೇ ಅಲ್ಲ. ಯಾಕಂದರೆ 10 ವರ್ಷ ನಂತರ ಇದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ ಒಂದು ವರ್ಷ ಚರ್ಚೆ ಆದರೂ ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಸೊ ಭಾಳ ಸಾವಧಾನವಾಗಿ ಹೋಗ್ಬೇಕಾಗುತ್ತೆ, ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಎಲ್ಲರೂ ಒಮ್ಮತದಿಂದ ಎಲ್ಲರ ಸಹಕಾರದಿಂದ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಟಿಲತೆಯ ಮೂಲವೇ ಅಂಕಿ ಸಂಖ್ಯೆ ಕರೆಕ್ಟ್. ಅಂಕಿ ಸಂಖ್ಯೆ ಏನಂದ್ರೆ ಅದೇ ಅವ್ರಿಗೆ ಇಲ್ಲ ಅಂತ ಐತಲ್ಲ ಸರ್, ಸರಿಪಡಿಸಬೇಕು. ಸಮಾಜ ವೈಸು ಅಲ್ಲ, ಅವರೊಂದು ಹೇಳಿದ್ರೆ ನಮ್ಮ ಅಂಕಿಅಂಶ ಮಾಡೋರು ಬೇರೆ ರೀತಿ ಹೇಳ್ತಾರೆ. ಈಗ ಅವರಾಗೆ ಬರ್ಸಿದಾರೆ, ನಾವೇನು ಮಾಡೋದು ಇವ್ರು ಹೇಳ್ತಾರೆ. ಈಗ ನೀವು ಈ ಸಮಾಜದನ್ನು ಬೇರೆ ಯಾಕೆ ಮಾಡಿದ್ರೆ ಅಂತ ಬಂದ್ರೆ ಅವ್ರಿಗೆ ನಾವು ಬರ್ಸಿದ್ವಿ, ನಮಗೇನೋ ಅದರಿಂದ ಲಾಭ ಇದೆ, ಸರ್ಕಾರದ್ದು ನೌಕರಿ ಸಿಗುತ್ತೆ. ಈಗ ಅವ್ರು ಬರ್ಸಿ ನಾವೇನು ಮಾಡೋಣ, ಏನು ನಾವು ಬರ್ದಿದ್ವಿ, ಅವ್ರು ಸಹಿ ಮಾಡಿದ್ದಾರೆ ನಮ್ಮ ಇದಕ್ಕೆ ಅಂತ ಅವ್ರ ವಾದ. ಸೊ ನೀವು ಹೇಳ್ದಂಗೆ ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಮತ್ತೆ ಸಮಗ್ರ ಚರ್ಚೆ ಆಗಬೇಕು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಜಾರಿ ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದ್ರೆ ಅದ್ರಾಗ ಏನೋ ಅರ್ಜೆಂಟ್ ಏನಿಲ್ಲ. ಸಚಿವರ ಮಧ್ಯೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಯಾಕೆ ಅಂತ ಸರ್ ಈ ವಿಚಾರದಲ್ಲಿ? ಇದೇ ಯಾಕೆ ಮಾಡಲೇಬೇಕಲ್ಲ. ಈಗ ಉದಾಹರಣೆ ಸಾದ್ರ ಬಗ್ಗೆ ಬಂತು, 65,000 ತೋರಿಸಿದ್ದಾರೆ ಅವ್ರಿಗೆ. 3 ಜಿಲ್ಲೆಯಲ್ಲಿದ್ದಾರೆ ಅವರು, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಪಾರ್ಟಿ ಇದ್ದಾರೆ ಅಂತ ಅವ್ರು ತೋರಿಸಿದ 65,000. ಮತ್ತು ಈಗ ಅವ್ರು ಸ್ವಾಭಾವಿಕವಾಗಿ ದನಿ ಎತ್ತಬೇಕಲ್ಲ, ಮತ್ತು ಮಿಕ್ಕಿದ್ದಾರೆ ಎಲ್ಲರೂ ಅದು ಪ್ರಶ್ನೆ. ನಮ್ಮೊಂದು ಸಾಧನ ಅಂತ ಬರೆಸಿದ್ದಾರೆ ಅಂತ ವಾದ. ಈಗ ಮತ್ತೆ ಅದು ಮ್ಯಾಚ್ ಆಗ್ತದ, ಚರ್ಚೆ ಮಾಡಲಿಕ್ಕೆ ಸಮಯ ಬೇಕು. ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ನು, ಅವ್ರ ಒಪಿನಿಯನ್ನು, ಸಮಾಜ ಒಪಿನಿಯನ್ನು ಪಡಿಬೇಕಾಗ್ತದೆ. ಇಡೀ ವರದಿಯಲ್ಲಿ ಒಂದು ಕಡೆ ಕೆಲವು ಬೆನಿಫಿಟ್ಗಾಗಿ, ದಟ್ ಮೀನ್ಸ್ ರಿಸರ್ವೇಷನ್, ಬೇರೆ ಬೆನಿಫಿಟ್ಗಾಗಿ ಜಾತಿಯನ್ನು ಮರೆಮಾಚುವಂತಹ ಅಥವಾ ಬೇರೆ ಜಾತಿಯನ್ನು ಹೇಳಿಕೊಳ್ಳುವಂಥ ಆ ರೀತಿಯ ಪ್ರಯತ್ನಗಳನ್ನ ಆದಂಗಿದೆ ಸರ್. ನೋಡಿ, ಹೆಚ್ಚು ಮಾಡೋದಂತ ಸದ್ಯಕ್ಕಂತೂ ಆಗದೇ ಇರುವಂಥ ವಿಚಾರ. 51ಕ್ಕಿಂತ 70 ಮಾಡಿದ್ದಾರೆ, 70 ಅಂತಿ ಅಸಾಧ್ಯ ಸದ್ಯಕ್ಕೆ. ಏನಿರೋದು ಅಂಕಿಅಂಶಗಳೇ ಮಾತ್ರ, ಅಷ್ಟಿಗೆ ಸೀಮಿತವಾಗಿರುವಂಥದ್ದು. ಇದು ಅವ್ರು ಶಿಫಾರಸು ಮಾಡಿದಾರೆ ಅಷ್ಟೇ, ಕೊಡಲಿಕ್ಕೆ ಅದು ಈಗಾಗಲೇ ಕೆಲವು ಕಡೆ ಸ್ಟೇ ಇದೆ ಸುಪ್ರೀಂ ಕೋರ್ಟ್ನಲ್ಲಿ 20 ವರ್ಷದಿಂದ ತಮಿಳುನಾಡೋದು. ಸೊ ಅದಾಗದೇ ಇರುವಂಥ ಸದ್ಯಕ್ಕೆ ಹೆಚ್ಚಿಗೆ ಮೀಸಲಾತಿ ಹೆಚ್ಚಳ. ಈಗ ಏನಾದ್ರು ಅಂಕಿಅಂಶ ಸರಿ ಮಾಡೋದಂದೇ ನಮ್ಗೆ ಚಾಲೆಂಜ್ ಆಗಿರೋದು. ನಂತರ ಬೇಕಾದ್ರೆ ಮಾಡ್ಲಿಕ್ಕೆ ಬರ್ತದೆ ಸರ್ಕಾರ ಒಪ್ಪಿದ್ರೆ. ಈಗ ಹೆಗಡೆ ಅವ್ರು ಹೇಳ್ತಿದ್ದಾರೆ, ಈಗ ಈ ಅಂಕಿ ಸಂಖ್ಯೆಗಳನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ ಬರಲ್ಲ. ಇವ್ರು ಕೇಳ್ತಾರೆ ಅಂಕಿ ಸಂಖ್ಯೆಗಳು ವ್ಯತ್ಯಾಸ. ಕರೆಕ್ಟ್. ಅವ್ರು ಹೇಳೋದು ಕೆಳಗಡೆ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು 5,90,00,000 ಇದೆ, ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನೀವೇನೆಲ್ಲ ನನ್ನ ತಪ್ಪಾಗಿದ್ರೆ ನಾನು ಅಲ್ಲಿ ಹೋಗ್ತೀನಿ ಅಂದರೆ ಅವಕಾಶ ಕೊಡಬೇಕು. ಈಗ ಸಾಧಾರಣದ 2 ಇದೆ ಉದಾಹರಣೆ. ಈಗ ಇಲ್ಲಿಂದ ಅಲ್ಲಿ ಹೋಗ್ತಾರ, ಇಲ್ಲಿಂದ ಅಲ್ಲಿ ಬರ್ತಾರೆ, ಅವಕಾಶ ಕೊಡಬೇಕಾಗ್ತದೆ. ಇನ್ನು ಕೆಲವರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ. ಸೊ ಅವ್ರಿಗೆ ಅವಕಾಶ ಕೊಟ್ಟು ಅದನ್ನು ಕೆಳಗಡೆದಲ್ಲ, ಕೆಳಗಡೆ 590 ಮಾತ್ರ ಚೇಂಜ್ ಮಾಡಲಿಕ್ಕಾಗಲ್ಲ. ವಿದಿನ್ ದಿ ಮಾಡಲಿಕ್ಕೆ ಮಾಡ್ಬೇಕಂತ ನಮ್ಮ ಅಭಿಪ್ರಾಯ. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಬಂದಾಗ ಕಾಂಗ್ರೆಸ್ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಧಿಕಾರಕ್ಕೆ ಬರದೇ ಇರೋದಕ್ಕೆ ಕಾರಣ ಆಯ್ತು. ಈಗೂ ಆ ಥರದ ಆತಂಕ ಇದೆಯಾ ಸರ್ ಕೆಲವು ಸಚಿವರಲ್ಲಿ? ನೋಡಿ, ನಾವು ಸರಿಯಾಗಿ ಪ್ರೆಸೆಂಟೇಷನ್ ಮಾಡಿದ್ರೆ ಬಂದೇ ಬರ್ತದೆ. ನಾವು ಯಾಕೆಂದರೆ ಒಂದು ಜಾತಿ ಅಲ್ಲ, ಸುಮಾರು 800 ಜಾತಿ ಬೆನ್ನತ್ತಿ ಇದೆ. ನಂದು ಸರಿ ಇಲ್ಲ, ನಿಂದು ಸರಿ ಇಲ್ಲ, ಅವನ್ನೆಲ್ಲ ಸಮಾನ ಮಾಡಿದ್ರೆ ಸರಿ. ಇಲ್ಲಂದರೆ ಮತ್ತೊಂದರೆ ಖಂಡಿತ ಆಗಿ ಆಗ್ತದೆ.
ಲಿಂಗಾಯತ್ ಸಚಿವರುಗಳ ಮಧ್ಯೆ ಅಸಮಾಧಾನ ಅಪಸ್ವರ ಇದೆ ಅನ್ನೋದು. ಅದೇ ಹೇಳಿದ್ರಲ್ಲ, ಈಗ ಉದಾಹರಣೆ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಲ್ಲ, ಮತ್ತು ಈಗ ಅವ್ರು ಕೇಳ್ತಾರೆ, ಈಗ ರೆಡ್ಡಿ ಜನಾಂಗ 30,000 ತೋರಿಸಿರೋ ಅಂತ ಹೇಳ್ತಾರೆ, ಅವ್ರು 5-6 ಜಿಲ್ಲೆಯಲ್ಲಿದ್ದಾರೆ. ನಮ್ದು ಎಲ್ಲಿ ಹೋಯ್ತು ಅಂತ ಅವರೇ ಕೇಳ್ತಾರೆ. ಈಗ ಅವ್ರ ಜಾತಿ ಅವರು ನಮ್ದು ಬರೀ 30,000 ತೋರಿಸಿರಿ ರೆಡ್ಡಿ, ನಾವು ಜಾಸ್ತಿ ಇದ್ದೀವಿ. ಯಲಬುರ್ಗ ಇದ್ದಾರೆ, ರಾಯಚೂರು ಇದ್ದಾರೆ, ಯಾದಗಿರಿ ಇದ್ದಾರೆ, ಸುರ್ಪುರ್ ಶಾಪುರಲ್ಲಿದ್ದಾರೆ. ಜನರು ಕೂಡ ಸರ್ ಬೆಳಗಾವಿಲೇ 1 ಲಕ್ಷದಷ್ಟು ಇದ್ದಾರೆ. ಇಡೀ ಸ್ಟೇಟಲ್ಲಿ ಬರೀ 1,62,000. ಅದು ಸಮಸ್ಯೆ ಇದೆ. ಇದಕ್ಕೆಲ್ಲ ಆದರೆ ನಮ್ಮ ಮತ್ತೆ ಆದಾಗ ಇದು ವೈಜ್ಞಾನಿಕವಾಗಿ ನಡೆದಿ ಅಂತ ಒಪ್ಕೊಳ್ಳೋದು ಸಾಧ್ಯ ಆಗುತ್ತೆ. ಈಗ ಅದನ್ನ ಯಾರು ಮಾಡಿದ್ರೆ ಅವರೇ ಹೇಳ್ಬೇಕು ಅದಕ್ಕೆ ಉತ್ತರ. ಈಗ ಕ್ಯಾಬಿನೆಟ್ ಅದಕ್ಕೆ ಉತ್ತರಿಸಲಿಕ್ಕಾಗಲ್ಲ, ಯಾಕಂದ್ರೆ ನಾವು ಟೆಕ್ನಿಕಲಿ ಕೂಡ ಅಲ್ಲ, ನಾವು ಹೆಂಗೆ ಮಾಡಿದ್ವಿ, ಯಾಕೆ ಮಾಡಿದ್ವಿ ಅಂತ. ಈಗ ಯಾರ್ಯಾರು ಮಾಡಿದ್ದಾರೆ ಮತ್ತೆ ಅದಕ್ಕೆ ಈಗ ಅಬ್ಜೆಕ್ಷನ್ ತೊಗೊಂಡು ಅವ್ರು ಉತ್ತರ ಕೊಟ್ಟು ಅಂದು ಮತ್ತೆ ಸರಿಪಡಿಸ್ರೆ ಆದ. ಇದ್ರಾಗೇನು ಅಂಥದ್ದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಒಕ್ಕಲಿಗ ಮತ್ತು ಲಿಂಗಾಯತ ಸಭಾಗಳು ನಾವು ಪ್ರತ್ಯೇಕ ಗಣತಿ ಖಾಸಗಿಯಾಗಿ ಮಾಡುವಂಥದ್ದು ಸರಿನಾ? ಇಲ್ಲ, ಅದು ಇನ್ನೂ ಸರ್ಕಾರ ತೀರ್ಮಾನ ಮಾಡಬೇಕು ಅದ್ರ ಬಗ್ಗೆ. ಆದರೆ ನಮ್ದು ಇಷ್ಟೇ, ಯಾರಿಗೂ ಹರ್ಟ್ ಆಗಬಾರ್ದು, ಯಾವುದೇ ಸಮಾಜಕ್ಕೆ ಹರ್ಟ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋದು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.